ಶಪಥ, ಏನಾಯಿತು ನಿನ್ನ ಪ್ರತಿಜ್ಞೆ? ಸಾಕು! ಈ ಸೌಬಲರಾಜ ಶಕುನಿ ಆಶ್ವಾಸನೆಯನ್ನು ಅಲ್ಲಗಳೆಯುತ್ತಿರುವ ಅಧಮ ಮರುಗಳೇ, ಸದ್ದು! ಏನೀ ಕುಕ್ಷಿ ಬಗೆವ ಕುಹದ ಕಂಠದ ಕರ್ಕಶ ಕೇಕೆ? ಏಕೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರ್ಗದ ಪ್ರಳಯ ತಾಂಡವ! ಅಖಂಡ ವರದ ಖಂಡಕ್ಕೆ ಕುಹಕ ಕುಕ್ಷೀಕತೆಯ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ! ಓ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮತ್ತ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು! ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಸಹೋದರರನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹ ಬಂಧನದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಪ್ಪ, ನನ್ನ ಗುಂಡಿಗೆಯು ಸಿಡಿಯುತ್ತಿರುವುದು, ಕೈ ಕಾಲುಗಳೇ ಕಂಪಿಸುತ್ತಿರುವುದು, ನನ್ನ ರಕ್ತವೇ ಕುದಿಯುತ್ತಿರುವುದು. ಅಂದು ನೀನು ನಮಗೆ ನೀಡುತ್ತಿದ್ದ ಒಂದು ಇಡೀ ಅನ್ನ, ಒಂದು ಒಳ್ಳೆಯ ನೀರು, ಆ ಇಡೀ ಕೂಳನ್ನು ನನ್ನ ಸಹೋದರರು ನನಗರ್ಪಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿಯೇ ಆತರಾದರು. ಒಬ್ಬೊಬ್ಬರಾಗಿಯೇ ಆತರಾದರು. ನಾನು ಸಹ ನಿನ್ನನ್ನೇ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರನನ್ನು ಮೋಸಗಾರನಿಂದಲೇ ನಾಶ ಪಡೆಯಬೇಕೆಂಬ ಹಿರಿಯರ ಆರ್ಯೋಕ್ತಿಗಳನ್ನು ಅನುಸರಿಸಿ ನಿನ್ನ 99 ಮಂದಿ ಸಹೋದರರೊಡನೆ ನೀನು ನಿರ್ವಂಶವಾಗುವುದನ್ನ ಈ ನನ್ನ ಕಣ್ಣಾರೆ ಕಾಣದ ಹೊರತು ಈ ಶಕುನಿಗೆ ಅದೆಲ್ಲಿದು ಶಾಂತಿ ಸಿಯೋದನ? ಎಲ್ಲಿ ಅದು ಶಾಂತಿ? ದಗ 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 ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕಕ್ಕೆ ರಾಳೆ. ದುರ್ಯೋಧನ, ದಗ ದಗ ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕಕ್ಕೆ ರಾಳೆ. ಹರಡಿದ ನಾವು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂಶಜರು, ಹರಡಿದ ನಾವು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂಶಜರು. ದಗ 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 ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕಕ್ಕೆ ರಾಳೆ. ಸೋಲಿಸಿ ನಮ್ಮನ್ನು ಪೂರ್ವದಿ ತಂದನು, ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಪೂರ್ವದಿ ತಂದನು, ಹಸ್ತಿನವತಿಯ ಸೆರೆಯೊಳಗಿಟ್ಟು. ಅಣ್ಣ ತಮ್ಮಂದಿರು 100 ನಾವು, ಅಣ್ಣ ತಮ್ಮಂದಿರು 100 ನಾವು. ನಮಗೊದಗಿತೆ ಆಸರೆ ಮನೆ ಸಾವು, ನಮಗೊದಗಿತೆ ಆಸರೆ ಮನೆ ಸಾವು. ದಗ 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 ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕಕ್ಕೆ ರಾಳೆ. ದುರ್ಯೋಧನ,
ನೂರರಲ್ಲೊಬ್ಬನೇ ಉಳಿದಿಯನೀಗ ತೀರಿಸಲನು ದರ ಸಾಲವ ಬೇಗ. ನೂರರಲ್ಲೊಬ್ಬನೇ ಉಳಿದಿಯನೀಗ ತೀರಿಸಲನು ದರ ಸಾಲವ ಬೇಗ. ಹೆಮ್ಮರವಾಗುವುದೆನ್ನಯ ಸೇಡು ಸಾಡು ಸಾಡು ಸಾಡು. ಎಮ್ಮರವಾಗುವುದೆನ್ನಯ ಸೇಡು ಸ್ಮಶಾನವೆನುಪುದು ಕೌರವನಾಡು. ಸ್ಮಶಾನವೆನುಪುದು ಕೌರವನಾಡು. ದಗದಗ 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 ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕಿರಾಳೆ. ದಗದಗ ದಗದಗ ದಗದಗ. ದುರ್ಯೋಧನ, ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ ನಿನ್ನ 99 ಮಂದಿ ಸಹೋದರರೊಡನೆ ಕೂಡಿ ರಾಜ್ಯಭಾರ ಮಾಡಬಹುದಾಯಿತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದವು. ಚಿಂತೆ ಇಲ್ಲ ಕುರ್ರಾಜ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರನನ್ನು ಮೋಸಗಾರನಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ಆರ್ಯೋಕ್ತಿಗಳನ್ನು ಅನುಸರಿಸಿ ನಿನ್ನ 99 ಮಂದಿ ಸಹೋದರರೊಡನೆ ನೀನು ನಿರ್ವಂಶವಾಗುವುದನ್ನ ನೀ ನನ್ನ ಕಣ್ಣಾರೆ ಕಾಣದ ಹೊರತು ಈ ಶಕುನಿಗೆ ಅದೆಲ್ಲಿಯದು ಶಾಂತಿ ಸುಯೋಧನ, ಎಲ್ಲಿಯದು ಶಾಂತಿ? ಅಳಬೇಡಿ ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ಅಳಬೇಡಿ. ದುರ್ಯೋಧನನ 99 ಮಂದಿ ಸಹೋದರರೊಡನೆ ರುಂಡ ಚುಂದಗಳನ್ನ ಚಿತ್ತರಿಸಿ ನರಕದಲ್ಲಿರುವ ನಿಮಗೆ ನೀಲಾಂಜವನ್ನು ಮಾಡಿಸುವೆನು ಸುಯೋಧನ. ತಾಯಿಯ ಪುತ್ರ ಶೋಕದಿಂದ ತೊಯ್ದು ಹಿರಿಯರ ರಕ್ತದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟಿಸಿರು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ತೋರಿಸುವೆ. ನರಕದ ಮಾರ್ಗವನ್ನೇ ಇಡಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ. ಅಲ್ಲವಯ್ಯ, ನಿನ್ನ ವೈರಿಗಳಾದ ಆ ಪಾಂಡವರಿಗೆ ಅನ್ನುವಷ್ಟರಲ್ಲಿ ನಾನು ಮಾಡಿದ ಕಾರ್ಯ ಯುಕ್ತವೇ ಮಾವ? ಚಿಂತೆ ಏಕೆ ಕುರ್ರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆಂದು ಹೊರಟರೆಂದು ದೂತನು ಇಂದು ಸಮಾಚಾರ ತಂದಂತಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ನನ್ನೆರಡು ತೋಲ್ಬಲಗಳಿಂದ ಅಡೀ ಪಾಂಡವ ಸಮೂಹವನ್ನೇ ನಿರ್ವಂಶಗೊಳಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ ಸಂಯುತ ಕಲಹ ಉಚಿತವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋದಾಗ ಆ ಕೃಷ್ಣನು ಯುದ್ಧವು ಅಧರ್ಮವೆಂದು ಅದೆಷ್ಟೋ ಸಾರಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿ ಬಂದೆನು ಮಾವ. ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ಕೃಷ್ಣಗೈದ ಕಾರ್ಯವ ಎಲ್ಲಗೈದ ಕಾರ್ಯವ ವಿದುರನ ಮನೆಗಳು ಅಧಮನಾದ ಕೃಷ್ಣನು. ವಿದುರನ ಅಧಮನಾದ ಕೃಷ್ಣನು ವಿಧ ವಿಧದಳು ತಿಂಡಿಯ ಭಕ್ಷಿಸುವನು. ವಿಧ ವಿಧದಳು ತಿಂಡಿಯ ಭಕ್ಷಿಸುವನು. ಅಣ್ಣ ನಾನು ನೋಡಿ ಬಂದೆ ಕೃಷ್ಣಗೈದ ಕಾರ್ಯವ ಕೃಷ್ಣಗೈದ ಕಾರ್ಯವ ಎಲ್ಲಗೈದ ಕಾರ್ಯವ. ರಾಜ
ನಾಳೆ ಪ್ರಾಪ್ತ ಕಾಲದ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಸಹೋದರ, ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧಪಡಿಸು. ರಾಜ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅಣ್ಣ ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಆಶಿಸಿರುವಂತೆ. ನೋಡಿದಿ ಅಣ್ಣ, ಎಷ್ಟೊಂದು ಅವಹೇಳನ, ಎಷ್ಟೊಂದು ಅವಹೇಳನ. ಅವ ಹೇಳದವನ್ನ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ಸಹೋದರ, ಚಿಂತಿಸದಿರು. ಸಾಕು ದುರ್ಡರ ದುರೋಧನಿತು ಸರಸ, ಸಾಕು ದುರ್ಡರ ದುರೋಧನಿತು ಸರಸ. ಸರಸವ ವಿರಸವ ಎಸಗಿದ ಪರಿಯ, ಸರಸವ ವಿರಸವ ಎಸಗಿದ ಪರಿಯ. ಸಾಕು ದುರ್ಡರ ದುರೋಧನಿತು ಸರಸ. ವಿದುರನ ಮನೆಗಳು ಕೊಡು ದೇಹನವನು, ಆನೆಯ ವಿರಚಿಸಿ ಅಂದಗೆ ವಿದುರನ ಮನೆಗಳು ಕೊಡು ದೇಹನವನು. ಬಿಡು ಬಿಡು ನುಡಿಗಳ ದುಡುಕಿನ ಸಹಿಸ, ಬಿಡು ಬಿಡು ನುಡಿಗಳ ದುಡುಕಿನ ಸಹಿಸ. ಸಾಕು ದುರ್ಡರ ದುರೋಧರಿತು ಸರಸ, ದುರೋಧರಿತು ಸರಸ, ದುರೋಧರಿತು ಸರಸ. ಹೋಗ್ರಜ, ಆ ದರ್ಪಿತ ಗೋಪಾಲನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು, ನನಗೊಪ್ಪದು, ನನಗೊಪ್ಪದು. ಸಹೋದರ ದುಶಾಸನ, ಸಹೋದರ, ನೋಡಿದೆಯಾ ಮಾವ ನನ್ನ ತಮ್ಮನ ಕ್ರೋಧಾಗ್ನಿ ಜ್ವಾಲ ಸ್ವರೂಪವನ್ನು? ಮದಗಜಳಷ್ಟೇ ಇದ್ದರು ನನ್ನ ತಮ್ಮನಿಗೆ ಸರಿಸಾಟಿಯಾಗಬಲ್ಲದೆ. ಅದಿರಲಿ ಮಾವ, ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲು ಅಥವಾ ನಿರಾಕರಿಸಲು? ಸುಯೋಧನ, ಶ್ರೀಕೃಷ್ಣನು ಸಂಧಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಆ ದಾಸಿ ಪುತ್ರನ ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ. ಈ ಭಕ್ತಿ ವೈರಾಗ್ಯಗಳಿಂದ ಈ ಅಪಮಾನವನ್ನು ಹೇಗೆ ಸಮ್ಮತಿಸಿ ಗುರು ರಾಜ? ಮಾವ, ಆ ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಮಾವ? ಸುಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಭಾರತ ವರ್ಷದಲ್ಲಿ ಅವನು ಕ್ಷತ್ರಿಯರನ್ನು ಸಂಹರಿಸಲು ಅವತರಿಸುವನಯ್ಯ. ಜರಾಸಂಧ ಶಿಶುಪಾಲರು ನಿನಗೆಂತಹ ಮಿತ್ರರಾಗಿದ್ದರು. ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರುಳು ಮುರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಕುಳ್ಳಿರಿಸಿ ತಾನು ರಾಜಭಾರ ಮಾಡಿದನು. ಸಹೋದರರನ್ನು ಸುರಪಾನ ಪ್ರಮುಖರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡನು. ಇವನಿಗೆ ಮುನ್ನನೇ ಏಕೆ ಕುರು ರಾಜ? ಮಾವ, ಇದೆಲ್ಲವೂ ತಿಳಿದಿದ್ದರು ನೀನು ನನ್ನನ್ನು ಅಂದು ದೋರಿಗೆ ಗಳಿಸಿದ್ದಾದರೂ ಏಕೆ? ಓ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಯಾಚಿಸುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಸುಯೋಧನ, ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ಹಲ್ಲನ್ನು ಕಿತ್ತು ಬಳಿಕ ಅದರ ಜೊತೆ ಸರಸವಾಡಬಲ್ಲದಲ್ಲವೇ? ಅಲ್ಲವೇ? ಕೃಷ್ಣನಿಗಿಂತ ಆತನ ಸೈನ್ಯವೇ ನಮಗೆ ಆಶ್ರಯವಾಗಿತ್ತು. ಆದರೆ ಕೃಷ್ಣನೇನಾದರೂ ನಿನಗೆ ಸೈನ್ಯ ಸಮೇತರಾಗಿ ಬಂದಿದ್ದರೆ ನೀನು ಅದಕ್ಕೆ ನಿಸ್ಸಂಕೋಚವಾಗಿ ಬೇಡ ಎನ್ನಬೇಕಾಗಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ಕಪಟಿಯೇ ಇರಬಹುದು. ಆದರೆ ಕೃಷ್ಣನ ಮೇಲಿನ ದ್ವೇಷಕ್ಕಾಗಿ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾರದು ಸುಯೋಧನ. ಏಕೆ ಸಾಧ್ಯವಿಲ್ಲ ಮಾವ? ಅವರೆಲ್ಲರೂ ಕೃಷ್ಣನ ಆರಾಧ್ಯಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯ ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ.
ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಆಸೆ ಕಷ್ಟವಾಯಿತು. ಅಂದು ಅದನ್ನು ಬಿಟ್ಟು ಬರದ ಮೇಲಿಂದ ಮೇಲೆ ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗದು. ಅಷ್ಟು ಮಾತ್ರವಲ್ಲದು ಸುಯೋಧನ, ಬಾರಿ ಬಾರಿಗೂ ಸಂಧಿಯನ್ನು ಸಮ್ಮತಿಸಿ ಆ ಸಂಧಿಯ ನೆಪದಿಂದ ಪ್ರತಿಷ್ಠೆ ರೂಪವನ್ನು ಆ ಕೃಷ್ಣನಿಗೆ ಪ್ರಾಯಶ್ಚಿತ್ತವಾಗಲೇಬೇಕು ಕುರ್ರ, ಆಗಲೇಬೇಕು ಮಾವ. ಈ ವಿಷಯದಲ್ಲಿ ನನ್ನದೊಂದು ಸಲಹೆವಿರುವುದು. ಏನದು ಮಾವ ನಿನ್ನ ಸಲಹೆ? ಕಾಲ ಬಂದಾಗ ಯಥಾ ಸಮಯದಲ್ಲಿ ನನಗೆ ತಿಳಿಸುವೆ ಮಾವ. ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ನಡೆ ಮಾವ, ಸಭೆಗೆ ವೇಳೆ ಆಯಿತು. ನಡೆ 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 ಗುರುರಾಜ. ಸುಯೋಧನ, ಈ ಶಕುನಿಯು ನಿನ್ನ 99 ಮಂದಿ ಸಹೋದರರನ್ನು ನಿರ್ವಂಶ ಮಾಡುವ ತನಕ ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದನು? ಶಕುನಿ ಎಂಬ 3 ಅಕ್ಷರ ಮಾತ್ಸರವನ್ನು ಎಂದಾದರೂ ತಿಳಿದಿರುವೆಯಾ ಮರುಳೆ? ಶಾ ಎಂದರೆ ಶಕ್ತಿ ಪ್ರಧಾನವಾದ, ಕು ಎಂದರೆ ಕುರು ಸಂಜಾತರನ್ನು, ನೀ ಎಂದರೆ ನಿರ್ನಾಮ ಮಾಡುವವನೇ ಈ 3 ಅಕ್ಷರದ ಶಕುನಿ. ಎಲ್ಲವೋ ದುರ್ಯೋಧನ, ಅಂದಿಗೆ ನಿನ್ನ ಸತಿ ಭಾನುಮತಿಯು ಮಂಡೆಗದರಿ ಮುಂಡೆಯಾಗಿ ನಿನ್ನ ಮೃತದೇಹದ ಮೇಲೆ ಬಿದ್ದು ಹೊರಳಾಡುವುದನ್ನು ನಾನು ಎಂದು ನೋಡುವೆನೋ ಅಂದೇ ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಗುರುಕುಲ ವಂಶವ ನಿರ್ನಾಮ ಕುರುಕ್ಷೇತ್ರದ ಸಂಗ್ರಾಮ. ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಸೇಡಿನ ಸರ್ಪದ ಎಡೆಯನ್ನು ಬೀಚಿ ಸರಸವನಾಡಲು ಬಯಸುತ್ತಿಲ್ಲ. ಸೇಡಿನ ಸರ್ಪದ ಎಡೆಯನ್ನು ಬೀಚಿ ಸರಸವನಾಡಲು ಬಯಸುತ್ತಿಲ್ಲ. ನಿನ್ನೆ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನು ಬಯಸುವಿನ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಕೌರವ ಕುರಿಗಳ ಕೊಂಬಿಸುವೆ, ಆ ರಣದಲ್ಲಿ ಬಲಿದು ಬಲಿ ಕೊಡುವೆ.
ಸಾವಿರವ ಕುರಿಗಳ ಕೊಂಪಿಸುವೆ, ಆರಣದಲ್ಲಿ ಬಲವನ್ನು ಬಲಿ ಕೊಡುವೆ. ನಿನ್ನೆ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ್ನು ಬಯಸುವೆನ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ ಪರಮಾನಂದ. ಬಾರಂಗಾಯನ ಬಾಯಿಗೆ ಬರುವುದು ಪರಮಾತ್ಮ. ಬಾರಂಗಾಯನ ಬಾಯಿಗೆ ಬರುವುದು ಹರಿನಾರಾಯಣ ನಿನ್ನ ಜ್ಞಾನದ ಸ್ಮರಣೆ ಪರಮಾತ್ಮ. ಹರಿನಾರಾಯಣ ನಿನ್ನ ಜ್ಞಾನದ ಸ್ಮರಣೆ ಬಾರಂಗ ಶ್ರೀರಂಗ ಪರಮಾತ್ಮ. ಅಗಲಿನಲಾಗಲಿ ಇರುಳಿನಲಾಗಲಿ ಪರಮಾತ್ಮ. ಅಗಲಿನಲಾಗಲಿ ಇರುಳಿನಲಾಗಲಿ ಆಗಲು ಇರುಳಲಿ ನಿನ್ನ ನೆನೆಯುವುದಲೇ ಪರಮಾತ್ಮ. ಆಗಲು ಇರುಳಲಿ ನಿನ್ನ ನೆನೆಯುವುದಲೇ ಸಂತತ ವರದಾಗಿ ಪುರಂದರ ವಿಠಲನ. ಸಂತತ ವರದಾಗಿ ಪುರಂದರ ವಿಠಲನ ಸಂಧ್ಯ ಕಾಲಕ್ಕೊಮ್ಮೆ ನಿನ್ನ ನೆನೆಯುವುದಲೇ ಪರಮಾತ್ಮ. ಸಂಧ್ಯ ಕಾಲಕ್ಕೊಮ್ಮೆ ನಿನ್ನ ನೆನೆಯುವುದಲೇ ಬಾರಂಗಾಯನ ಬಾಯಿಗೆ ಬರುವುದು ಬಾರಂಗಾಯನ ಬಾಯಿಗೆ ಬರುವುದು ಹರಿನಾರಾಯಣ ನಿನ್ನ ಜ್ಞಾನದ ಸ್ಮರಣೆ ಪರಮಾತ್ಮ. ಹರಿನಾರಾಯಣ ನಿನ್ನ ಜ್ಞಾನದ ಸ್ಮರಣೆ ಬಾರಂಗ ಶ್ರೀರಂಗ ಪರಮಾತ್ಮ.
ಹರಿನಾರಾಯಣ ನಿನ ಧ್ಯಾನದ ಪಾರಂಗ ಶ್ರೀರಂಗ ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ನಿಶೇಷವಾಗಿ ತೀರಿ ಎಂದಿಗೆ ಆ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ನನ್ನ ತಲೆ ಮೇಲೆ ಅಭಯವಸ್ತನು ನೀಡುವನೋ? ಯಾವಾತನು ಸಕಲ ಜೀವಿಗಳಿಗೂ ಆಧಾರನು? ಯಾವಾತನ ಮಂಗಳ ಸ್ವರೂಪವನ್ನು ಯೋಗಿಗಳು ನೋಡಲು ಹಗಲಿರುಳು ತಪಸ್ಸನ್ನು ಆಚರಿಸುತ್ತಿರುವರೋ ಅಂತಹ ಮಹಿಮಾ ಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮರು ಪಾಂಡವರ ರಾಯಭರಿಯಾಗಿ ಆ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ಈ ಪಾಮರನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯ ಲಭಿಸುವ ತನಕ ಇದೋ ಈ ಕ್ಷೀರದಿಂದಲೇ ನನ್ನ ಜೀವವನ್ನು ಧರಿಸುವೆನು. ಇದೋ ಈ ಕ್ಷೀರವು ತಮಗರ್ಪಿತವಾಗಲಿ. ಪರಮಾತ್ಮ, ಧನ್ಯನಾದೆ ವಾಸುದೇವ, ಧನ್ಯನಾದೆ. ಪರಮಾತ್ಮ, ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮ ಪೂರ್ವ, ಶತವಂದನವಯ್ಯ ಸರಸಿಜ
ಲಕ್ಷ ಲಕ್ಷವಲ್ಲನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿಯ ದರಸ ಮುಕೋಟಿ ವಂದನವಯ್ಯ ಮುಚುಕುದಾನಂದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ಪರಮಾತ್ಮ ಬೆಳಗಿದೆ ಯಾಮನ ಮನದಿರಲಿ ಬೆಳಗಿದೆ ಯಾಮನ ಮನದಿರಲಿ ಹರಿಸಿರೆಯ ಅಂಧಕಾರ ಮನದಿ ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮನದಿರಲಿ ಬಾಲಕಡ ನೋಡು ಲೀಲೆಯಿಂದ ಲೋಲಲೋಚನನೆ ಬಲ್ದೆಯ ಬಾಲಕಡ ನೋಡು ಲೀಲೆಯಿಂದ ಲೋಲಲೋಚನನೆ ಬಲ್ದೆಯ ಕಡುಶಿಲೆಯ ಮರಿ ಜಡಕ ಕಡಿದು ಹರಿಯೇ ಪರಮಾತ್ಮ ಕಡುಶಿಲೆಯ ಮರಿ ಜಡಕ ಕಡಿದು ಹರಿಯೇ ಕಡುಯ ಮುರುದಿಯ ಒಂದಿದೆಯ ಕಡುಯ ಮುರುದಿಯ ಒಂದಿದೆಯ ಸರಳ ಮೊರೆ ಕೇಳಿ ದುರುಳ ಹಿರಣ್ಯರು ತಮ್ಮಳನ್ನು ಹೊರಡಿಸಿದೆಯ ಪರಮಾತ್ಮ ಸರಳ ಮೊರೆ ಕೇಳಿ ದುರುಳ ಹಿರಣ್ಯರ ಕೊರಳನ್ನು ಹೊರಡಿಸಿ ಧರಿಸಿದೆಯ ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮಕರಿಯ ಸರಿಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮಕರಿಯ ಸರಿಯನ್ನು ಬಿಡಿಸಿದೆಯ ಹರಿಯ ಅನಂತ ಗುಣ ರೂಪವೇ ನಿನ್ನ ಪರಮಾತ್ಮ ಹರಿಯ ಅನಂತ ಗುಣ ರೂಪವೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸುವೆನು ಓಂ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ಇಂದಿಗೆ ಈ ದೀನನ ಮೇಲೆ ದಯ ತೋರಿ ದರ್ಶನವಿತ್ತೆಯ ಪರಮಾತ್ಮ ನಿನ್ನ ದರ್ಶನ ಭಾಗ್ಯದಿಂದ ಈ ನನ್ನ ಜನ್ಮವು ಸಾರ್ಥಕವಾಯಿತು ಈ ನನ್ನ ಕುಟೀರವು ಪಾವನವಾಯಿತು ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ. ಮಾರ್ಗಾಯಾಸದಿಂದ ಬಳಲಿ ಬಂದಿರುವ ನನಗೆ ತಿನ್ನಲು ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ನಿನ್ನ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿನಗೆ ಅಣುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆದೇವ? ವಿದುರ, ನೀನೇನು ಸಾಮಾನ್ಯನೇ ವಿದುರ.
ಹಲವು ವರ್ಷಗಳಿಂದಲೂ ಅನ್ನ ಪಾನೀಯಗಳನ್ನು ತ್ಯಜಿಸಿ ಕಾಮಕ್ರೋಧಾದಿಗಳಿಗೆ ಎಡೆ ಕೊಡದಂತಹ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನನಗೂ ಅರಿಯನೇ ವಿದುರ. ಅದು ಹಾಗಿರಲಿ, ಮೊದಲು ನನಗೆ ತಿನ್ನಲು ಏನಾದರೂ ಆಹಾರವಿದ್ದರೆ ವಿದುರ. ಪರಮಾತ್ಮ, ಸದಾ ನಿನ್ನ ಧ್ಯಾನದಲ್ಲಿ ನಿರತನಾಗಿರುವ ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ ದೇವ. ಏನು ಗೋಮಾತೆಯ ಕ್ಷೀರವೇ? ಅದು ನನಗೆ ಪ್ರಿಯವಾದ ಆಹಾರವಲ್ಲವೇ ವಿದುರ? ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಏನು ಹೇಳಲಿ ಪರಮಾತ್ಮ, ಇದ್ದ ಕ್ಷೀರವೆಲ್ಲ ತಮಗರ್ಪಿಸಿ ತಾನೇ ಪಾನ ಮಾಡಿ ಬಿಟ್ಟೇನಲ್ಲ ಪರಮಾತ್ಮ. ಏನು ನನಗರ್ಪಿಸಿದೆಯಾ ವಿದುರ? ನನಗರ್ಪಿಸಿದೆ ಎಂದ ಮೇಲೆ ಆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಎಂತಹ ಸುಳ್ಳುಗಾರನೆಯಾ ನೀನು? ಪರಮಾತ್ಮ, ಆ ಕ್ಷೀರದಿಂದ ನಿಮ್ಮ ತುದಿ ನೆಲೆಗೆಯೂ ಸಹ ನೆನೆಯುವುದಿಲ್ಲವಲ್ಲ ಪರಮಾತ್ಮ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು. ನೋಡಿದ್ಯಾ ವಿದುರ? ನೀನು ಕೊಟ್ಟ ಕ್ಷೀರದಿಂದ ನಾನು ಕುಡಿದು ಸಂತೃಪ್ತನಾಗಿ ಚೆಲ್ಲಿದ ಕ್ಷೀರವು ಆ ದುರ್ಯೋಧನ ಅರಮನೆಯ ಮುಂದಗಡೆ ಸಾಗರದಂತೆ ಹರಿಯುತ್ತಿರುವುದು. ನೋಡಿದ್ಯಾ ವಿದುರ? ಧನ್ಯನಾದೆ ವಾಸುದೇವ, ಧನ್ಯನಾದೆ. ಪರಮಾತ್ಮ, ಪರಮಾತ್ಮ, ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ನಿನ್ನ ಮಹಿಮೆಯನ್ನು ಅರಿಯಲು ಈ ಪಾಮರನಾದ ನನ್ನಿಂದ ಸಾಧ್ಯವೇ? ನಿನ್ನನ್ನು ಮಗನಾಗಿ ಪಡೆದ ಆ ವಸುದೇವ ದೇವಕಿಯರೇ ಧನ್ಯರು. ವಿದುರ,
ಪರಮಾತ್ಮ ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವರನು ಸಾಧೆ ಬಳಿಯೇನೋ ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವರನು ಸಾಧೆ ಬಳಿಯೇನೋ ಬಿಡಲಾರೆ ಕೇಳು ವಿದುರ ಹೃದಯ ಸುಖರು ಸದಾ ಹೃದಯ ಸುಖರು ಸದಾ ಅಧಿವಿಜಯೀತರು ಗುರುನಂದನರು ಅಧಿವಿಜಯೀತರು ಗುರುನಂದನರು ಸತ್ಯವನ್ನರಿಗೆ ಇರವಲ್ಲವೇಕೆ ಸತ್ಯವನ್ನರಿಗೆ ಇರವಲ್ಲವೇಕೆ ಮಾತಿಗಳಿಗೆ ಶುಭ ದೊರೆಯುತ್ತಿದೆ ಮಾತಿಗಳಿಗೆ ಶುಭ ದೊರೆಯುತ್ತಿದೆ ಬಿಡಲಾರೆ ವಿದುರ ಹದಗೆಡಿಸುವರನು ಸಾಧೆ ಬಳಿಯೇನೋ ಬಿಡಲಾರೆ ಕೇಳು ವಿದುರ ತಾನೆಂಬಲು ಸರ್ಪದೆಂಬರುವ ಗುರುಕುಲವನ್ನು ಧರಿಸಿದುವುದೇ ತಾನೆಂಬಲು ಸರ್ಪದೆಂಬರುವ ಗುರುಕುಲವನ್ನು ಧರಿಸಿದುವುದೇ ಕೆಳಗೆ ಕೇಸರಿಯ ಒಣಗು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ ಕೆಳಗೆ ಕೇಸರಿಯ ಒಣಗು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ ಉಳಿಯುವರೇ ಕೌರವರು ಉಳಿಯುವರೇ ಕೌರವರು ಮತಾಂತರವರ ಅಧರ್ಮದಲ್ಲೂ ಎದಿಕ್ಕಿದ ಜಯಂತಿರಗಳಿಗೆ ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವರನು ಸಾಧೆ ಬಳಿಯೇನೋ ಬಿಡಲಾರೆ ಕೇಳು ವಿದುರ ವಿದುರ ಪರಮಾತ್ಮ ನಾನೊಂದು ಕಾರ್ಯಾರ್ಥವಾಗಿ ಆ ಕೌರವನ ಸಭೆಗೆ ಹೋಗುತ್ತಿರುವಾಗ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿವರೆಗೂ ಕರೆತಂದಿತು ವಿದುರ. ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಿಕೊಂಡು ನಾನು ಆ ಕೌರವನ ಸಭೆಗೆ ಬರುವೆನು. ನೀನು ನನ್ನ ಸಂಗಡ ಬರುವೆಯಾ ವಿದುರ? ತಮ್ಮ ಇಚ್ಛೆಯಂತೆ ಇದ್ದಲ್ಲಿ ಆಗಲಿ ಪರಮಾತ್ಮ. ವಿದುರ, ನೀನು ಬರುವಾಗ ನಿನ್ನ ಸರ್ವೋತ್ತವಾದ ಬಿಲ್ಲನ್ನು ತೆಗೆದುಕೊಂಡು ಬಾ. ಆಗಲಿ ಪರಮಾತ್ಮ. ಹಾಗೆ ಆಗಲಿ ವಿದುರ. ಪರಮಾತ್ಮ ಜಾಗದ ಜೀವನದ ಆಡಿಸಿ ಕುಣಿಸಿ ತಲೆಯ ಮರೆಸಿ ಆಡಿಸಿ ಕುಣಿಸಿ ತಲೆಯ ಮರೆಸಿ ಜಗದ ಭವಲೋಕವಯ್ಯ ಈ ಪರಿಪಾಲಿಪ ಜಗದ ಜೀವನದ
ಹಲೋ